ಸರ್ ನಮಸ್ಕಾರ. ಸರ್ ಇದು AW ಚಾನಲ್. ಈ ಸತಿ ಯಾವ ಸರ್ಕಾರ ಬರಬೇಕು ಸರ್? ನಮಸ್ಕಾರ, ನಾನು ರಘುರಾಜ್ ಅರಸು ಅಂದ್ಬಿಟ್ಟು ಪ್ರಚಾರ ಸಮಿತಿ ಅಧ್ಯಕ್ಷ, ಹೌದಾ ಸರ್? ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮಾತಾಡ್ತಾ ಇರೋದು. ಇವತ್ತು ಏನು ದೇಶದಲ್ಲಿ ಅಬದ್ಧತೆ ಕಾಡ್ತಾ ಇದೆ, ಯುವಕರಿಗೆ ನಿರುದ್ಯೋಗ ಸಮಸ್ಯೆ, ಬಡ ಜನತೆಗೆ ಎಲ್ಲ ಹಣದುಬ್ಬಾರಗಳನ್ನ ಏರಿಕೆ ಮಾಡ್ತಾ ಪ್ರತಿಯೊಂದು ಬೆಲೆನೂ ಹೆಚ್ಚುತ್ತಾ ಇರೋದ್ರಿಂದ ಇವತ್ತು ಬಡ ಜನತೆ ಮಧ್ಯಮ ವರ್ಗದವರಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ನಮ್ಮ ದೇಶಕ್ಕೆ ಹಿಂದೆ ಏನು 60 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಬಂದರೆ ಮಾತ್ರ ಅವಕಾಶ ಅನ್ನೋದನ್ನು ನಾನು ಅಪೇಕ್ಷೆ ಪಡ್ತೀನಿ. ಎಷ್ಟು ಚಾನ್ಸಸ್ ಇದೆ ಸರ್ ಕಾಂಗ್ರೆಸ್ ಬರೋದು? ನಮ್ಮ ಕರ್ನಾಟಕದಲ್ಲಿ 22 ಲೋಕಸಭೆ ಗೆಲ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ KPCC ಅಧ್ಯಕ್ಷ ಆದ DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವು 22 ಸೀಟ್ನ ಕರ್ನಾಟಕದಲ್ಲಿ ಗೆಲ್ತೀವಿ. ನಮ್ಮ NDA ಒಕ್ಕೂಟ ಏನಿದೆ, ಸರ್ಕಾರ ಮಾಡೇ ಮಾಡ್ತೀವಿ ಅನ್ನೋದು ನಮಗೆ ನಂಬಿಕೆ ಇದೆ. ಯಾಕೆ ಅಂದರೆ ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇಬ್ಬರು ಸೇರಿ ಏನು ನುಡಿದಂತೆ ನಡೆದಂಥ ನಮ್ಮ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಏನು ನಾವು ಕೊಟ್ಟೋ ಅದೇ ರೀತಿ ಇಂದು ನಾವು ಎಲ್ಲ ಜನಗಳಿಗೆ 5 ಗ್ಯಾರಂಟಿಗಳನ್ನ ಸುಸೂತ್ರವಾಗಿ ಇವತ್ತು ಬಡ ಜನತೆಗೆ ಅನುಕೂಲ ಆಗಲಿ, ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ. ಆದರೆ ಇದ್ರ ವಿರುದ್ಧ ನಮಗೆ ಅವಕಾಶಗಳು ತುಂಬ ಜನ ನಮ್ಮನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಸರ್, ಈಗ ನಮ್ಮ ಜೊತೆಗೆ ಸರ್ಕಾರದಲ್ಲಿ ಇಷ್ಟೊಂದು ಗ್ಯಾರಂಟಿ ಎಲ್ಲ ಬಿಟ್ಟವ್ರೆ ಸರ್, ಅದು ಎಷ್ಟು ಮಹತ್ವ ಮತ್ತು ಎಷ್ಟೊಂದು ಉಪಕಾರವಾಗಿದೆ ಸರ್? ಸರ್ ಇವತ್ತು ನನ್ನಂಥ ಒಬ್ಬ ಬಡವನಿಗೆ ಎಷ್ಟು ಉಪಯೋಗ? ಸರ್ ಇವತ್ತು ನೀವೇ ನೋಡ್ತಾ ಇದ್ದೀರಾ, ಸರ್ ಒಬ್ಬ ಮನೆಯಲ್ಲಿ ತಂದೆ ನಿರುದ್ಯೋಗ ಸಮಸ್ಯೆಯಿಂದ ಪರಿತಪಿಸ್ತಿರುವಾಗ ಇವತ್ತು ಏನು ಹುಡುಗ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಇವತ್ತು ನನಗೆ ಏನು ಮುಖ್ಯಮಂತ್ರಿಯವರು 2,000 ರೂಪಾಯಿ ನಮ್ಮ ತಾಯಿಗೆ ಬಂತು, ಇದರಿಂದ ನಾನು ಇವತ್ತು ರ್ಯಾಂಕ್ ಸ್ಟೂಡೆಂಟ್ ಕಾರಣ ಆಯಿತು, ಇವತ್ತು ನನಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಯಿತು ಅಂತ ಕೆಲವು ಜನ ಕೆಲವು ಮಹಿಳೆಯರು ಅದನ್ನು ಕೂಡಿಟ್ಟು ಮನೆಗೆ ಇವತ್ತು ಏನು ನಮ್ಮ ಶ್ರೀಮಂತರಿಗೆ ಮಾತ್ರ ಅದು ಫ್ರಿಡ್ಜು, TV ಅಂತ ತಾಲಿ ಕತ್ತಲ್ಲಿ ತಾಲಿ ಇಲ್ಲದಂಥ ಮಹಿಳೆಯರು ಸಹ ಇವತ್ತು ಸಿದ್ದರಾಮಯ್ಯವರು ಕೊಟ್ಟಂಥ ಇವತ್ತು ಏನು ಗೃಹಲಕ್ಷ್ಮಿ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತು, ಆ ಹಣದಿಂದ ಕೂಡಿಟ್ಟು ಇವತ್ತು ಪ್ರತಿಯೊಂದು ಮನೆಗಳಿಗೆ ಉಪಯೋಗ ಅಂತ ವಸ್ತುಗಳು ತಗೋತಾ ಇದ್ದಾರೆ. ಆ ಹಣ ಎಲ್ಲೂ ಬೇರೆ ಕಡೆ ಪೋಲಾಗ್ತಾ ಇಲ್ಲ. ಆಮೇಲೆ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಯಿಂದ ಯಾವುದೇ ರೀತಿಯಾದ ಅಪಪ್ರಚಾರ ಏನೇನು BJP ಅವ್ರು ಹೇಳ್ತಿದ್ರು ಆ ರೀತಿ ಎಲ್ಲೂ ಪೋಲಾಗಲಿಲ್ಲ, ದಿವಾಳಿ ಆಗಿಲ್ಲ ಸರ್ಕಾರ. ದಿವಾಳಿ ಮಾಡೋದನ್ನ ಇವತ್ತು ತಡೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯವರು. ಇದರಿಂದ ಏನಿಲ್ಲ, ಇವತ್ತು ಬಡ ಜನತೆ ವ್ಯಾಪಾರಸ್ಥರುಗಳು ಮತ್ತು ಕೂಲಿ ಕಾರ್ಮಿಕರುಗಳು, ಮಹಿಳೆಯರು ಇದಕ್ಕೂ ಏನು ಕೆಲಸ ಕಾರ್ಯಗಳಿಗೆ ಹೋಗ್ತಾಯಿದ್ರು ಅವ್ರುಗಳಿಗೆ ಇವತ್ತು ಏನು ಶಕ್ತಿ ಯೋಜನೆ ಅಂತ ಬಸ್ಸನ್ನು ಅವಕಾಶ ಮಾಡಿಕೊಟ್ರು. ಅದರಿಂದ ಇವತ್ತು ಅವ್ರಿಗೆ ತಿಂಗಳಿಗೆ 3,000 ರಿಂದ 5,000 ಗಂಟೆ ಉಳಿಯೋಂಥದ್ದು ಅವಕಾಶ ಆಗಿದೆ. ಅದರಿಂದ ಅವ್ರಿಗೆ ಆ ಹಣ ಬೇರೆ ರೀತಿ ಪೋಲಾಗ್ತಾ ಇದೆ. ಜನಕ್ಕೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಿರ್ಬೋದು. ಇವತ್ತು ವಿದ್ಯುತ್ತು ಸರ್, ಪ್ರತಿಯೊಬ್ಬ ಮನೆಗೂ ಕಡಿಮೆ ಯೂನಿಟು ಅವ್ರು ಏನು ಹಿಂದೆ ಉಪಯೋಗಿಸ್ತಾಯಿದ್ರು, ನಾವು ನೋಡ್ದಂಗೆ ಗೌರ್ಮೆಂಟ್ ಅಫಿಷಿಯಲ್ ಇರಲಿ, ಅವರು ರಿಟೈರ್ಡ್ ಆಫೀಸರ್ ಇರಲಿ, ಅವರು ಪಿಂಚನ್ 60-70 ಸಾವಿರ ಪಿಂಚನ್ ಬಂದರು, ಅಂಥವ್ರಿಗೂ ಸಹ ಇವತ್ತು ವಿದ್ಯುತ್ ಕರೆಂಟ್ ಫ್ರೀ ಉಚಿತ ಹೋಗ್ತಾ ಇದೆ. ಯಾಕೆಂದರೆ ಅದನ್ನು ನಾವು ಕಣ್ಣಿಂದ ನೋಡಿದ್ದೀವಿ. ಅಷ್ಟೊಂದು ಅವಕಾಶಗಳು ಜನಕ್ಕೆ ಕೊಟ್ಟಾಗ ಅದರಲ್ಲಿ ಯಾವ ಜಾತಿ ನೋಡಲಿಲ್ಲ, ಯಾವ ಧರ್ಮ ನೋಡಿಲ್ಲ, ಎಲ್ಲ ನಮ್ಮ ಕರ್ನಾಟಕದ ನಾಡಿನ ಜನತೆಗೆ ಎಲ್ಲರಿಗೂ ಅವಕಾಶ ಸಿಗೋಂಥ 5 ಗ್ಯಾರಂಟಿಗಳಲ್ಲಿ ಉಪಯೋಗ ಆಗಿದೆ. ಏನು ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅದು ಉಪಯೋಗ ಆಗ್ತಾಯಿದೆ. ಇವತ್ತು ಏನು ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡೋಕ್ಕೋಸ್ಕರ ಹೊರಗಡೆಯಿಂದ ಈಗ ನಮ್ಮ MB ಪಾಟೀಲ್ರವರು ಅವರು ಕೆಲವೊಂದು ಕಂಪ್ನಿಗಳ್ನ ತರೋಕ್ಕೆ ನಿರಂತರವಾಗಿ ಇದು ಮಾಡ್ತಾಯಿದ್ದಾರೆ, ಹೋರಾಟ ಮಾಡ್ತಾರಿಂದ ನಮಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಿರುದ್ಯೋಗಿ ಸಮಸ್ಯೆ 2 ರಿಂದ 3 ವರ್ಷದಲ್ಲಿ ನೀಗಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ.